ಗೈಸ್ ನಾನು ಅವಾಗಲೇ ಅನ್ನಲ್ಲ ಐಸ್ ಕ್ರೀಮ್ ತಿಂತಿದ್ದ, ಇನ್ನು 5 ನಿಮಿಷಕ್ಕೆ ಏನಾದರೂ ಬೇಕು ಅಂತ. ಆಲ್ರೆಡಿ ನೋಡಿ ಫಿಂಗರ್ ಚಿಪ್ಸ್ ತಿಂತವನೆ. ಹೆಂಗಿದೆ ಗೈಸ್ ಪಾಂಡ ನಾನೇ ಬಿಡಿಸಿರೋದು. ಗೈಸ್ ಟ್ರೇಗೆ ನೋಡಿ ಪಪ್ಪಾಯ ಬೀಜ ಇತ್ತು, ಸೊ ಪಪ್ಪಾಯ ಬೀಜನ ಹಾಕ್ತಾಯಿದ್ದೀನಿ. ಗೈಸ್ ಇಲ್ಲಿ ನೋಡಿ ಇವ್ನಿಗೆ ಆಟ ಸಾಮಾನು ಕೊಡ್ಸಿಲ್ಲ ಅಂತ ಎಲ್ಲ ಹೇಳ್ತಾವೆ. ಹೋಗ್ತಾ ಇದ್ದೀವಿ ಡೆಲ್ಲಿ ಅಂತ. ಇಲ್ಲೆಲ್ಲ ಇದ್ದಾವೆ ನೋಡಿ, ಕೋಳಿ ಇದೆ, ಬಾತು ಕೋಳಿ. ಇವಾಗ ಹಾಕ್ತೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಗೈಸ್ ಎಲ್ಲರೂ ಹೇಗಿರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವು ಅಂದ್ಕೊಂಡಿರೋದೆಲ್ಲ ಕನಸೆಲ್ಲ ಬೇಗನೆ ನನಸು ಮಾಡಲಿ. ವಿಷಯ ಏನಪ್ಪ ಅಂತ ಅಂದರೆ ಅದು ಇವತ್ತು ಶಿವರಾತ್ರಿ ಹಬ್ಬ ಇದೆಯಲ್ಲ, ಸೊ ಅದಕ್ಕೆ ಇವತ್ತು ಉಪವಾಸ ಇರ್ತೀನಿ ಮತ್ತು ಜಾಗರಣೆ ಕೂಡ, ಅಂದರೆ ಚಿಕ್ಕ ವಯಸ್ಸಿಂದನೂ ಕೂಡ ಆಚರಿಸ್ತಾ ಬಂದಿದ್ದೀನಿ. ಸೊ ಅದೇ ರೀತಿ ಈ ವರ್ಷವೂ ಕೂಡ ಮಾಡ್ತೀನಿ. ಅದು ಯಾವ ರೀತಿ ಮಾಡ್ತೀವಿ ಏನು ಕತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್ ನೋಡಿ ಬೆಳಗ್ಗೆ ದರ್ಶನ ಮಾಡಿ ಶಾರ್ಬಿಕ್ಕಿನ್ನ ಮಲ್ಕೊಂಡವನೇ. ಇವನು ನೋಡಿ ಬೆಳಗ್ಗೆ ಎದ್ದು ಏನು ಮಾಡ್ತಿದ್ದಾನೆ ಅಂತ. ಡೈಲಿ ಇದೆ ಗೈಸ್ ಇವನು ಕತೆ. ಬೆಳಗ್ಗೆನೇ ಎದ್ದು ಐಸ್ ಕ್ರೀಮ್ ತಿಂತಾನೆ ಕೋಲ್ಡಲ್ಲಿ ಫುಲ್ಲು. ನೋಡಿ ಚೆನ್ನಾಗಿದ್ಯಾ ಪಾಪು? ಚೆನ್ನಾಗಿದ್ಯಾ? ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಬೇಕು. ಹಾಲು ಕುಡಿತಾನೆ ಆದರೂ ಸಮಾಧಾನ ಆಗಲ್ಲ ಗೈಸ್, ಏನಾದರೂ ಈ ಥರ ಬೇಕು. ಐಸ್ ಕ್ರೀಮು, ಜ್ಯೂಸು ಏನಾದರೂ ಒಂದು ತಗೋತಾ ಇರ್ತಾನೆ. ತಿನ್ನಿ ನೋಡಿ, ಅದು ಇರಬೇಕು. ಕಾರು, ಟಿ ವಿ, ಐಸ್ ಕ್ರೀಮು. ಈಗ ಒಂದು 5 ನಿಮಿಷ ಸುಮ್ಮನೆ ಇರ್ತಾನೆ ಗೈಸ್. ಅದಾದಮೇಲೆ ಅಂಗಡಿಗೆ ಹೋಗ್ತಾನೆ. ಇಲ್ಲೇ ಇದೆಲ್ಲ ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಕೊಡು ಅಂತ ಅಂದ್ಬಿಟ್ಟು ಹೋಗಿ ಮತ್ತೆ ತಿನ್ನೋದು ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಗೈಸ್. ಯಾವಾಗ ನೋಡಿದ್ರು ಬರೀ ತಿಂಡಿ ಅಂತಾನೆ ತಿಂತಾ ಇರ್ತಾನೆ. ಅಲ್ಲಿ ನೋಡಿದ್ದೀರ ಗೈಸ್ ಇವಂದು ಅಲ್ಲೂ ಫುಲ್ಲು ಹೋಗ್ಬಿಟ್ಟಿದೆ. ಮಾಡು ಪುಟ ಮಾಡು, ಒಂದೇ ಒಂದು ಸತಿ ಮಾಡು ಪುಟ, ಮಾಡು. ನೋಡಿ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಬನ್ನಿ. ಗೈಸ್ ನೋಡಿ ಇವನು ಬೆಳಗ್ಗೆ ನಾನು ಅನ್ನಲ್ಲ ಅವಾಗಲೇ ಅನ್ನಲ್ಲ ಐಸ್ ಕ್ರೀಮ್ ತಿಂತಿದ್ದ, ಇನ್ನು 5 ನಿಮಿಷಕ್ಕೆ ಏನಾದರೂ ಬೇಕು ಅಂತ. ಆಲ್ರೆಡಿ ನೋಡಿ ಫಿಂಗರ್ ಚಿಪ್ಸ್ ತಿಂತವನೆ. ಅಷ್ಟೇ ಗೈಸ್. ರುಬಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತೇವೆ. ಬೈ ಕಡೆ ಹೋಗೋಣ. ನೋಡಿ ಹೈ ಕಮ್ ಬಾ. ಬಾ ಗೈಸ್ ಅದು ನೋಡಿ ಕೋಳಿ ಫಾರ್ಮ್, ಇದು ತೋರಿಸ್ತೀನಿ ಆಮೇಲೆ. ಸೊ ಇಲ್ಲೂ ಕೋಳಿಗಳಿದ್ದಾವೆ, ಬಾತುಕೋಳಿ ಇದ್ದಾವೆ, ಟರ್ಕಿ ಐತೆ. ಸೊ ತೋರಿಸ್ತೀನಿ. ಯಾಕೋ ಬಾ ಕಮ್ ರವಿ, ಬಾ ಬೇಗ ಬಾ ಬೇಗ. ನೋಡಿ ಕೋತಿ ನನ್ನ ಮಗನ ರಂಗೋಲ ಮೇಲೆ ಹೋಗ್ಬಿಟ್ಟ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಶಿವಂದು ಇವತ್ತು. ಇನ್ನೂ ಅಲ್ಲೂ ಹಾಕ್ತಾ ಇದ್ದಾರೆ ಇವಾಗ. ಹೇ ಬಾರ
ಸೊ ಗೈಸ್ ನೋಡಿ, ನಿಮ್ಗೇನಾದರೂ ಕೋಳಿ ಮೇಕೆ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಮೊಟ್ಟೆನೂ ಸಿಗುತ್ತೆ. ಮತ್ತು ನೋಡಿ ಗೈಸ್, ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀವಿ. ಮತ್ತು ಇದು ನೋಡಿ, ಇದು ಜೀವಾಮೃತ ಮಾಡಿರೋದು ಗಿಡ. ನೋಡಿ ಯಾವ ರೀತಿ ಐತೆ ಅಂತ. ಗೈಸ್, ಫ್ಲವರ್ ಸೆಟ್ಟಿಂಗ್ ನೋಡಿ. ಗೈಸ್, ಏನು ಅಂದರೆ ಇದಕ್ಕೆ ಎಲ್ಲ ದಾರಗಳು ಕಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲ ದಾರಗಳು ಸದ್ಯಕ್ಕೆ ಇವಾಗ ಒಂದೊಂದು ಕಟ್ಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದೊಂದು ಕಟ್ಟಿದ್ದೀವಿ. ಸೊ ಈ ಥರದ್ದು ಇಲ್ಲಿ ಕೊಂಬೆಗಳು ಇದಾವಲ್ಲ, ಎಲ್ಲ ಒಂದು ಕೊಂಬೆಗಳಿಗೂ ಈ ಥರ ದಾರಗಳನ್ನ ಕಟ್ಟಬೇಕು. ಇದೇ ಅದಕ್ಕೆ ಸಪೋರ್ಟ್, ಮೈನ್ ಸಪೋರ್ಟ್ ಅಂದರೆ ಇದೇನೆ. ಸೊ ಇವೆಲ್ಲ ದಾರಗಳು ಕಟ್ಟಬೇಕು. ಇವಾಗ ಒಂದೊಂದು ಕಟ್ಟಿದ್ದೀವಿ, ಒಂದೊಂದು ಕಟ್ಟಿ ಮುಗೀತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. 4 ದಾರ, 4 ದಾರ ಮಿನಿಮಮ್ ಅಂದರೂ 4 ದಾರ ಕಟ್ಟಬೇಕು ಇದಕ್ಕೆ. ಸೊ 4 ದಾರ ಕಟ್ಟಿ ಅದಕ್ಕೆ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಕಾಯಿ ಬಿಡುತ್ತಲ್ಲ ನೋಡಿ, ಕಾಯಿ ಬಿಡುತ್ತಲ್ಲ ಆವಾಗ ಅದು ನಿಂತ್ಕೊಬೇಕಲ್ಲ, ಇಲ್ಲಾಂದರೆ ಗಿಡ ವೀಕ್ ಆಗುತ್ತೆ, ಬಿದ್ದೋಗ್ಬಿಡುತ್ತೆ. ಗೈಸ್, ಟ್ರೇಗೆ ನೋಡಿ ಪಪಾಯ ಬೀಜ ಇತ್ತು. ಸೊ ಪಪಾಯ ಬೀಜನ ಹಾಕ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ರಿಸಲ್ಟ್ ಅಂತ. ಗೈಸ್ ನೋಡಿ, ಇಲ್ಲೆಲ್ಲ ಸೊಪ್ಪು ಬೆಳ್ಕೊಂಬಿಟ್ಟಿದೆ ಕ್ಯಾಪ್ಸಿಕಮ್ ಗಿಡದ ಹತ್ರ. ಸೊ ಈ ಒಂದು ಸೊಪ್ಪನ್ನೆಲ್ಲ ಇವಾಗ ಕೀಳ್ತಾ ಇದ್ದೀನಿ. ಸೊ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಬಟ್ ಇವಾಗ ಇದನ್ನೆಲ್ಲ ಕಿತ್ಕೊತೀನಿ. ಸೊ ಇದನ್ನೆಲ್ಲ ಕಿತ್ಕೊಂಡು ನಾನು ಸಾಂಬಾರು ಮಾಡಲ್ಲ, ಸೊ ಬೇರೆ ಏನೋ ಮಾಡ್ತೀನಿ. ಸೊ ಅದೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಗೈಸ್, ಕಿತ್ಕೊಳ್ಳೋಣ ಇವಾಗ ಸ್ವಲ್ಪ. ಸೊ ಇಲ್ಲೆಲ್ಲ ಇದ್ದಾವೆ ನೋಡಿ. ಇದು ಆ್ಯಕ್ಚುಲಿ ದಂಟು ಸೊಪ್ಪು, ಇದು ದಂಟಿನ ಸೊಪ್ಪು. ಸೊ ಗೈಸ್ ನೋಡಿ, ಸೊಪ್ಪನ್ನ ಕಿತ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನಿಮಗೆ ಗೆಸ್ ಮಾಡಿ ಗೈಸ್, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ನೀವು. ನೋಡಿ, ಇದರಲ್ಲೂ ಕೋಳಿ ಇದ್ದಾವೆ, ತೋರಿಸ್ತೀನಿ. ಗೈಸ್, ನಾನು ಬಂದಿದ್ದು ಇಲ್ಲಿಗೇನೆ. ನೋಡಿ ಫ್ರೆಂಡ್ಸ್ ಹೆಂಗೆ ಕಾಯ್ತಾ ಇದ್ದವ್ರೆ ನನಗೆ. ಇದೊಂದು ಮಾತ್ರ ಹೆಂಗೆ ಗೊತ್ತಾ, ನಮ್ಮ ಜೊತೆ ಫ್ರೆಂಡ್ಲಿ ಆಗೇನೆ, ಅಂದರೆ ಫ್ರೆಂಡ್ಲಿ ಆಗೇನೆ ಬರ್ತಾ ಇರ್ತಾನೆ. ಸೊ ಅದೊಂದು ಖುಷಿ. ಆಚೆ ಹೋಗ್ಬಿಡುತ್ತೆ ಗೈಸ್ ಇದು. ಬಾ ಬಾ ಬನ್ನಿ. ಸೊ ಗೈಸ್ ನೋಡಿ, ಅಲ್ಲಿ ಪಾರಿವಾಳ ಇದೆ, ಅಲ್ಲೊಂದು ಟರ್ಕಿ ಇದೆ, ಆಮೇಲೆ ಬಾತುಕೋಳಿ ಇದೆ. ಬಾತುಕೋಳಿ ಇವಾಗ ಹಾಕ್ತೀನಿ ನೋಡಿ. ಸೊ ಗೈಸ್, ಇವನೇ ಫ್ರೆಂಡ್ ಥರ ಫ್ರೆಂಡ್ಲಿಯಾಗಿ ಬರ್ತಾನೆ. ಅವನೇ ಈ ಫ್ರೆಂಡ್ಲಿಯಾಗಿ ಬರ್ತಾನೆ,
ಚೆನ್ನಾಗಿರುತ್ತಲ್ವ ಈ ಥರ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಗೈಸ್. ಕುಯ್ಕೊಂಡು ತಿನ್ಬೇಕಾದ್ರೆ ಶಾಂತಂ ಪಾಪಂ ಗೈಸ್ ನೋಡಿ ಯಾವ ರೀತಿ ತಿಂತಾಯಿದೆ ಫುಡ್ಡು. ಈಗ ಮತ್ತೆ ಇದಕ್ಕೊಂದು ಸ್ವಲ್ಪ ಫುಡ್ ಹಾಕ್ಬೇಕು ಇವಾಗ, ಮತ್ತು ನೀರೆಲ್ಲ ಇರಬೇಕು. ತಗೊಂಬರೋಣ ಬನ್ನಿ. ಸೊ ಈ ಥರ ನ್ಯಾಚುರಲಾಗಿ ಹಾಕಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ರೋಗಗಳೆಲ್ಲ ಕಮ್ಮಿ ಬರುತ್ತೆ ಗೈಸ್ ಇದಕ್ಕೆ. ಗೈಸ್ ನಿಮ್ಗೇನಾದರೂ ನಾಟಿ ಕೋಳಿ ಮತ್ತು ಮೊಟ್ಟೆಗಳು, ಮೇಕೆ ಆ ಥರ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನೋಡಿ ಪಾರಿವಾಳನೂ ಇದ್ದಾವೆ. ಗೈಸ್ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಇವಾಗ ಸ್ವಲ್ಪ ವಸಂತಣ್ಣ ಸೋನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ತಾವರೆಕೆರೆ ಸ್ವಲ್ಪ ಹೂವು ತರಬೇಕಿತ್ತು, ಹಾಗಾಗಿ ಗೈಸ್ ಅಲ್ಲೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಸೋನು ಅವ್ರ ಮನೆಗೆ ಬಂದಿದ್ದೀನಿ ನೋಡಿ. ಸೋನುಗೆ ತೋರಿಸ್ತೀನಿ ರೀ. ಏನು ಸ್ಪೆಷಲ್ಲು? ನೀರು ದೋಸೆ. ನೋಡಿ ಯಾವ್ದ್ಯಾವ್ದೋ ಭಾಷೆಯಲ್ಲಿ ಮಾತಾಡ್ತವ್ರಿ ಇವರು. ಎಲ್ಲಿ ಅಕ್ಕ ಹೂವು? ಹೋಯ್ತೀನಿ, ಟೈಮ್ ಆಯ್ತು. ಅದಾ ಬರಲಾ? ನೀನು ಗಲಾಟೆ. ಗೈಸ್ ನೋಡಿ ಸೋನು ರೆಡಿ ಆಗ್ತಾವಳೆ ನಮ್ಮ ಮನೆಗೆ ಬರೋಕ್ಕೆ. ಸ್ಟೈಲ್ ಬಾಚಿಸ್ಕೊಂತಾವಳೆ. ಅವ್ನು ನೋಡಿ ಪ್ಯಾಂಟ್ ಹಾಕೋತವನಿ. ವಿಡಿಯೋದಲ್ಲಿ ಬರುತ್ತದು. ವಿಚೋ ವಿಚೋ ಗೈಸ್ ನೋಡಿ ಗೋಲ್ಕ ಎಲ್ಲ ಫುಲ್ ಮಾಡಿಬಿಟ್ಟವ್ರೆ. ಕಾಸು ಹಾಕವ್ರೆ ಜಾಸ್ತಿ. ಇದರಿಂದ ಇದು ಯಾರು ಜಾಸ್ತಿ ಆಗೈತೆ ಇದರಿಂದ ಗೈಸ್? ಇವಳ್ದೆ ಜಾಸ್ತಿ ಆಗೈತೆ ನೋಡಿ. ಇವನು ಎಲ್ಲ ತಿಂಡಿ ತಿನ್ನೋಕ್ಕೆ ಎಲ್ಲ ಎತ್ಕೊಂಡ್ಬಿಟ್ಟವನೆ ತಿಂಡಿ ತಿನ್ನೋಕ್ಕೆ. ರೆಡಿನಾ? ಗೈಸ್ ಹೂವು ತಗೊಂಡು ಹೋಗ್ಬೇಕು ಇವಾಗ ಪೂಜೆಗೆ. ನಿಮ್ಮ ಅಮ್ಮಂಗೆ ಬಾಯ್ ಮಾಡು. ಬಾಯ್ ಬಾಯ್.
ಆಯ್ತಾ? ರೆಡ್ ಅಲ್ಲಿ ಐತೆ ಗೈಸ್ ನೋಡಿ ಕುದುರೆ ಹೋಗ್ತಾ ಇದೆ. ಈ ಕಡೆ ತೋರಿಸಿ, ಈ ಕಡೆ. ಗೈಸ್ ಮನೆಗೆ ಬಂದು ಇವಾಗ ಏನಪ್ಪ ಅಂದರೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ, ಅಂದರೆ ಅದು ಗೋಡೆ ಮೇಲೆ ಆರ್ಟ್ ಬಿಡಿಸಿದ್ದೀನಿ ಪೇಂಟಿಂಗು. ಸೊ ಯಾವ ರೀತಿ ಇದೆ ಅಂತ ನೋಡಿ, ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ. ಸೊ ನೋಡಿ ಹೆಂಗಿದೆ ಗೈಸ್, ಪಾಂಡ ನಾನೇ ಬಿಡಿಸಿರೋದು. ನಿಮ್ಮನೆಗೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸುಮ್ಮನೆ ಅಂದೆ ಗೈಸ್, ನಾನೇನು ಆರ್ಟಿಸ್ಟ್ ಅಲ್ಲ, ಸುಮ್ಮನೆ ಬಿಡ್ಸೋಣ ಅಂದ್ಬಿಟ್ಟು ಬಿಡಿಸ್ದೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಹತ್ರ ಬೇಗ ಹತ್ತು ತೊಳು ಹಿಡ್ಕೊಳ್ಳೋ. ನೋಡಿ ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ ಬೈಕಲ್ಲಿ. ಕರೆಕ್ಟಾಗಿ ಹಿಡ್ಕೊ, ಅಲ್ಲಿ ಶೇಕ್ ಮಾಡ್ತಾನೆ ನನಗೆ. ಟೆಂಪಲ್ ಹತ್ರ ಹೋಗ್ತಾ ಇದ್ದಾರಂತೆ. ನಮಗೆ ತೋರಿಸು ಅಂತಾರೆ. ನಮಗೆ ತೋರಿಸು ಗೈಸ್, ನಾವು ಹೋಗ್ತಾ ಇದ್ದೀವಿ. ಇವನು ಬರ್ಪಾಸ ಇರೋಣ ಅಂತ ಇಲ್ಲ, ಚೆನ್ನಾಗಿ ಮೈತವನೇ ದನ ಥರ. ಥೂ, ನಾಚಿಕೆ ಆಗಲ್ವಾ? ನಾನು ಕೇಳು, ತಿಂದೇ ಇಲ್ಲ ನಾವು. ನಾನು ತಿಂದೇ ಇಲ್ಲ. ಈಗ ಬಾಳೆಹಣ್ಣು ತಿಂದಿದ್ಯಾರು? ಬಾಳೆಹಣ್ಣು ತಿಂದೆ ತಾನೆ. ನೋಡಿ ಗೈಸ್, ನಾನು ತಿಂದಿದ್ದೀನಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ನೋಡಿ ಎಲ್ಲಿ ಅವರು? ಅಲ್ಲಿ 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 ಆ ಕಡೆ. ಬರ್ತಾವ್ರೆ. ಅಲ್ಲೋಡು, ಅಲ್ಲೇ ಹತ್ತು. ಸೊ ಗೈಸ್ ಅಲ್ಲಿ ಪ್ರಸಾದ ಹಾಕ್ತಿದ್ದಾರೆ. ಈಗ ನನ್ನ ಮಗನ ತೋರಿಸಲ್ಲ. ಸೊ ಗೈಸ್ ಇವಾಗ ಧ್ರುವನ್ಗೆ ನೋಡಿ ನಾಮ ಹಾಕ್ತಿದ್ದೀನಿ, ಹಿಡ್ಕೊಳ್ಳೋ. ಕರೆಕ್ಟಾಗಿ ಬಾಬಾ. ಗೈಸ್ ನೋಡಿ ಗೈಸ್, ಗೌತು
ನೀನು ಹಾಕೊಂಡಿದ್ಯಾ ನಿನಗೆ ಗೈಸ್ ನೋಡಿ ಗೈಸ್ ಇವನು ಹುಚ್ಚ ಥರ ಇದ್ದಾನೆ ಗೈಸ್ ಇವನು ಗೌತು ಎಲ್ಲೆಲ್ಲ ಓಡಾಡ್ತಾ ಇದ್ದಾನೆ ನೋಡಿ ಆಯ್ತು ಬಾ ಹುಚ್ಚ ಬಾ ಇಲ್ಲಿ ಏಯ್ ಕರೆಕ್ಟಾಗಿ ಆಗಿಲ್ಲ ಅಲ್ಲಿ ನೋಡು ಬಿಡ ಫೋನ್ ಕೊಡಿ ಕೊಡ್ತೀನಿ ಬೇಡ ಸೊ ಗೈಸ್ ನೋಡಿ ಇವರೆಲ್ಲ ಇಲ್ಲಿ ಕೂತಿದ್ದಾರೆ ಆ ಮನುಷ್ಯರು ಭೂಮಿ ಇಲ್ಲಿ ಸೊ ಗೈಸ್ ಕೂಡ ಇಲ್ಲ ಅಲ್ಲಿ ಸೊ ಗೈಸ್ ಈಗ ನಾವು ಊಟ ಮಾಡಕ್ಕೆ ಹೋಗ್ಬೇಕು ಗೈಸ್ ನೋಡಿ ಗೈಸ್ ಬಂದ್ರು ಮಹಾಪ್ರಭು ಬನ್ನಿ ಬನ್ನಿ ಚಪ್ಪಲಿ ಯಾರು ಹಾಕಿರೋದು ಚಿಂಟು ಇಲ್ಲೇ ಇರಿ ಎಲ್ಲರೂ ನಂದು ಎತ್ಕೊಡು ಕೊಡು ನಂದು ಇಲ್ಲೇ ಸೊ ಗೈಸ್ ಇವ್ರಿಗೆಲ್ಲ ನೋಡಿ ಐಸ್ ಕ್ರೀಮ್ ಕೊಡ್ಸಕ್ಕೆ ಹೋಗ್ತೀವಿ ಮಾಡಿಸಿಲ್ಲ ಅವನು ಅಮ್ಮಂದು ಮಾಡಿಸಿಲ್ಲ ಯಾವುದು ನಂದು ಅಕ್ಕಿ ನನ್ನ ಅಕ್ಕಿ ತಿಂತಾವನು ಅವನು ಕ್ಯಾಂಡಿ ಕೊಡ್ತೀನಿ 2 3 4 ಈ ಕಡೆ ಬಾ ಈ ಕಡೆ ಗೈಸ್ ಇಲ್ಲಿ ನೋಡಿ ಇವ್ನಿಗೆ ಆಟ ಸಾಮಾನು ಕೊಡ್ಸಿಲ್ಲ ಅಂತ ಎಲ್ಲ ಹೇಳ್ತಾ ಅವ್ರಪ್ಪ ಬಿಟ್ಬಿಟ್ಟು ಹೋದ್ರು ನಾನೇನು ಮಾಡಲಿ ಗೈಸ್ ನೋಡಿ ಅವರಪ್ಪ ಬಿಟ್ಬಿಟ್ಟು ಹೊಂಟೋದ್ರು ಅಂತ ಮೂವಿ ನಾನು ಕೊಡಿಸ್ತೀನಿ ಬಿಡು ಬಾ ಹೋಗೋಣ ಗಾಡಿ ಬಂದ್ಮೇಲೆ ಕೊಡಿಸ್ತೀನಿ ಕಾಪಾಡಿ ನನಗೆ ಏನಿಲ್ಲ ಸೊ ಗೈಸ್ ಸಂಜೆ ಆಯಿತು ಸೊ ನಮ್ಮ ಟೆಂಪಲ್ ಹತ್ರನೂ ಕೈ ಮುಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟೆಂಪಲ್ ಹತ್ರ ಬಂದೆ ಸೊ ತಾತ ಪೂಜೆ ಮಾಡ್ತಾಯಿದ್ರು ಹಾಗೆಯೇ ನೋಡಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಹಾಗೆ ಬಂದು ಕೈ ಮುಕ್ಕೊಂಡೆ ಸೊ ಇವಾಗ ಒಂದು ಬೇರೆ ಕಡೆ ಹೋಗಬೇಕಾಗಿತ್ತು ಟೆಂಪಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಡೆಲ್ಲಿ ಅಂತ ಸೊ ನೋಡಿ ಎಲ್ಲ ಫುಲ್ಲು ನೀಟ್ ಆಗಿದೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು ಗೌತು ಚಾರ್ವಿಕ್ ಮತ್ತು ಧ್ರುವ ಬರಲಿಲ್ಲ ದೀಕ್ಷಿತ್ 4 ಜನ ಹೋಗ್ತಾ ಇದ್ದೀವಿ ಯಾವ ರೋಡ್ ಇದು ನಿಮ್ಗೆ ಗೊತ್ತಾಗಲ್ಲ ಬಿಡಿ ಸೊ ಗೈಸ್ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಲೆಟ್ಸ್ ಗೋ ಸೊ ಗೈಸ್ ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ ಇದೆ ನಡಿ ಹೋಗೋಣ ಬೈ ಕಡೆ ಸೈಡ್ ಬಾ ಯಾರು ಹಿಡ್ಕೊಂಡ್ರು ಸೊ ಗೈಸ್ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ ಎಲ್ಲ ಕೂಡ
ಸೊ ಗೈಸ್, ಕೇದಾರನಾಥ ಟೆಂಪಲ್ ಇದೆಯಲ್ಲ, ಸೊ ಅದೇ ಥರ ಟೆಂಪಲ್ ಥರ ಇಟ್ಟು ಶಿವನ್ನೆಲ್ಲ ಸ್ಥಾಪನೆ ಮಾಡಿದ್ರು ಇಲ್ಲಿ ಮಹಾಶಿವರಾತ್ರಿಗೆ. ಸೊ ಹಾಗಾಗಿ ನಾನು ಇವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದಿದ್ದೆ ನೋಡೋದಕ್ಕೆ ಅಂತ. ತುಂಬ ಜನ ಇದ್ರು ಗೈಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಆನೆ ಇತ್ತಲ್ಲ, ಸೊ ಅಲ್ಲಿ ಇವ್ರಿಗೆ ಫೋಟೋ ತೆಗ್ಸೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಸೊ ತುಂಬ ಜನ ಇದ್ರಲ್ಲ, ಸೊ ಹಾಗಾಗಿ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೋ ಎಷ್ಟೊತ್ತಿಗಾಗುತ್ತೆ ಅಂತ. ಆದರೂ ವೆಯ್ಟ್ ಮಾಡಿ ಕಳಿಸಲ್ಲ ಹಾಗೆ ಹೀಗೆ ಅಂತಿದ್ರು. ಸೊ ಅದಾದಮೇಲೆ ಫೈನಲಿ ಗೈಸ್, ಸೊ ಸ್ವಲ್ಪ ವೆಯ್ಟ್ ಮಾಡಿ ಎಲ್ರಿಗೂ ನಿಲ್ಲಿಸಿ ಫೋಟೋನ ತೆಗ್ಕೊಂಡೆ. ಸೊ ಇವ್ರನ್ನೆಲ್ಲ ಫೋಟೋ ತಗೊಂಡೆ, ಬಿಡ್ತಾ ಇರಲಿಲ್ಲ. ಆದರೂ ರಿಕ್ವೆಸ್ಟ್ ಮಾಡಿ ಫೋಟೋನ ತಕ್ಕೊಂಡೆ ನಾನು ಇಲ್ಲಿ ಆನೆ ಹತ್ರ. ಸೊ ಆನೆ ಥರನೇ ಮಾಡಿದರು. ಸೊ ಅದು ಹಾಗಾಗಿ ಗೈಸ್ ತುಂಬ ಜನ ಇದ್ದರು. ಸೊ ಒಬ್ಬೊಬ್ಬರನ್ನ ಕರ್ಕೊಂಬರೋದೇ ಕಷ್ಟ. ಸೊ ಅಂತದ್ರಲ್ಲಿ ನಾನು 4 ಜನನ ಕರ್ಕೊಂಡು ಬಂದಿದ್ದೀನಿ ಒಬ್ಬನೇ. ಸೊ ಮೈಂಟೈನ್ ಮಾಡೋದಂದರೆ ತುಂಬ ಕಷ್ಟ ಗೈಸ್ ಮಕ್ಕಳನ್ನೆಲ್ಲ. ಸೊ ತಪ್ಪಿಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ನಾನು ಒಬ್ಬನೇ ಬಂದಿದ್ನಲ್ಲ ಹಾಗಾಗಿ. ಸೊ ಅದಾದಮೇಲೆ ನಾನು ಎಲ್ರಿಗೂ ಕೈ ಹಿಡ್ಕೊಂಡು, ಸೊ ನನ್ನ ಜೊತೆಗೆ ಇಡ್ಸ್ಕೊಂಡು ಕರ್ಕೊಂಡು ಒಳಗಡೆ ಹೋದೆ. ಒಳಗಡೆ ಅಂದರೆ ಲಿಂಗಗಳು ಎಷ್ಟು ಥರದ ಲಿಂಗಗಳಿದಾವಲ್ಲ, ಸೊ ಅದೆಲ್ಲ ಅಲ್ಲಿ ಸ್ಥಾಪನೆ ಮಾಡಿದ್ರು ಒಳಗಡೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೂ ತುಂಬಾ ರಶ್ ಕ್ಯೂ ಇತ್ತು. ಅಲ್ಲಿ ನೋಡಿ, ಇಲ್ಲಿ ಜಿತಿನ್, ಜಿತಿನ ಜೊತೆಲಿ ಗ್ಲಾಸ್ ಅಲ್ಲಿಂದ ನೋಡ್ತಿದ್ದಾರೆ. ಮುಂದೆ ಬನ್ನಿ. ಆ ಕಡೆ ಎಲ್ಲ ಇದ್ರು ಒಬ್ಬರು. ಸೂರ್ಯಕುಮಾರ್ ಆಡ್ತಾವನ ಸೊ ಗಾಯ್ಸ್ ನೋಡಿ, ಇವ್ರಿಗೆ ಊಟ ತಿಂತಾ ಇದ್ದಾರೆ ಇವರು. ಸೊ ನಾನು ತಿಂತಾ ಇಲ್ಲ ಗೈಸ್. ಸೊ ನಾನು ಫಾಸ್ಟಿಂಗ್ ಅಲ್ವಾ, ಉಪವಾಸ ಇದ್ದೀನಿ. ಹಾಗಾಗಿ ಇವರೆಲ್ಲ ತಿಂತಾ ಇದ್ದಾರೆ ನೋಡಿ. ಹೆಂಗಾಯ್ತೋ ತಿಂದು ಬೇಗ ಮುಗಿಸಿ ಹೋಗೋಣ ಮನೆಗೆ. ಗೈಸ್ ಫುಲ್ ರಶ್ಶು ನೋಡಿ, ಎಷ್ಟು ಜನ ಇದ್ದಾರೆ ಗೊತ್ತಾ. ಉಫ್ ಮಾಡ್ಕೊಂಡು ತಿನ್ನು. ಭೂವಿ ಯಾರು ಗೆಲ್ಬೇಕು? ಭೂವಿ ಇಲ್ಬಾ, ಭೂವಿ ಭೂವಿ ಇನ್ನೊಂದು ಔಟು. ಹೈಫೈ ನೋಡಿ. ಯಾಕೋ ಇದಾಗ್ಬಿಟ್ಟಿದೆಯಲ್ಲ ಇದು.
ಭೂಮಿ ಬಾ ಇಲ್ಲಿ ಐಫೈ ಮಾಡು ನನ್ಗೆ ಹೌದಾ ಹಂಗಂದ್ರೆ ವಾಟರ್ ಮೆಲನ್ ಕ್ಯಾನ್ಸಲ್ ಆಹಾ ನಾಳೆ ಹಂಗೆ ಸೇರ್ಕೊಂಡು ಹಾಸ್ಟೆಲ್ ಮಾಡ್ತೇವೆ ಒಂದ್ ಸೆಕೆಂಡ್ ಬ್ಯಾಟ್ ಹಚ್ಚಾಗಿಲ್ಲ ಸೊ ಗೈಸ್ ಫೈನಲಿ ಶಿವರಾತ್ರಿ ಹಬ್ಬದು ಮುಗ್ದಿದೆ ಅಂದರೆ ಉಪವಾಸ ಇದ್ದಿದ್ದು ಮುಗ್ದಿದೆ. ಸೊ ಇವತ್ತು 16/2 ಗೈಸ್. ಇವತ್ತು ನೆನ್ನೆ ಶಿವರಾತ್ರಿ ಹಬ್ಬ ಆಯ್ತಲ್ಲ, ಸೊ ಜಾಗರಣೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸ್ವಲ್ಪ ಹೊತ್ತಿದ್ದೆ, ಒಂದು 2 ಗಂಟೆ ಇದ್ದೆ. ಅದಾದಮೇಲೆ ಯಾರೂ ಇರಲಿಲ್ಲ, ಸೊ ಒಬ್ಬನೇ ನಿದ್ದೆ ಬರ್ತಾಯಿತ್ತು, ಸೊ ಮಲ್ಕೊಂಬಿಟ್ಟೆ. ಸೊ ಅದೇ ನೆನ್ನೆ ಉಪವಾಸ ಇದ್ನಲ್ಲ, ಇವತ್ತು ಅದೇ ಫ್ರೆಶಪ್ ಆಗಿ ಪೂಜೆ ಮಾಡಿಬಿಟ್ಟು ಇವಾಗ ಟಿಫನ್ನ ಮಾಡ್ತಾಯಿದ್ದೀನಿ ಗೈಸ್. ಸೊ ಇದಾಗಿತ್ತು ಈ ಒಂದು ಸ್ಪೆಷಲ್ ಶಿವರಾತ್ರಿ ಹಬ್ಬದ ವಿಡಿಯೋ. ಸೊ ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಂ ನಮಃ ಶಿವಾಯ, ಜೈ ಶ್ರೀರಾಮ್. Sorry, it's DJ.